ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ವಿಶೇಷವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡೆಸುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ತರಗತಿಯಲ್ಲಿ ನಾವು ಇಸ್ರೋ ಮತ್ತು ಚಂದ್ರಯಾನ 3ರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇಸ್ರೋ ಮತ್ತು ಚಂದ್ರಯಾನ 3 ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂಬರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲ್ಲಿಂದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಇವತ್ತಿನ ತರಗತಿಯನ್ನು ಮುಖ್ಯವಾಗಿ ನಾವು 2 ಭಾಗ ಮಾಡ್ಕೊಂಡಿದ್ದೀವಿ. ಮೊದಲ ಭಾಗದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಸ್ರೋ ಮತ್ತು ಚಂದ್ರಯಾನ 3ಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಡೀಟೇಲ್ ನ ತಿಳ್ಕೊಳ್ತೀವಿ. ಅದಾದ ನಂತರ ಕೊನೆಗೆ ನಾವು ಇಸ್ರೋ ಮತ್ತು ಚಂದ್ರಯಾನ 3ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಿಮ್ ಜೊತೆ ಲೈವ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಆದ್ರಿಂದ ಈ ತರಗತಿಯನ್ನು ನೀವು ಯಾರು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದ್ರೆ ಈ ತರಗತಿಯಲ್ಲಿ ನಾವೇನ್ ಮಾಡಲಿದ್ದೇವೆ ಅಂತಂದ್ರೆ ಮೊದಲಿಗೆ ಇಸ್ರೋ ಅಂದ್ರೆ ಏನು ಮತ್ತು ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಅದಾದ ನಂತರ ಚಂದ್ರಯಾನ 3ಕ್ಕೆ ಸಂಬಂಧಪಟ್ಟಂಗೂ ಕೂಡ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಚಂದ್ರಯಾನ 3 ಮತ್ತು ಚಂದ್ರಯಾನ 3ರ ಯಶಸ್ಸಿನಲ್ಲಿ ಇಸ್ರೋದ ಪಾತ್ರ ಏನೆಲ್ಲ ಇತ್ತು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತೀವಿ. ಎರಡನೇ ಭಾಗದಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಚಂದ್ರಯಾನ 3ಕ್ಕೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥ ಪ್ರಮುಖ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಮೊದಲ ತರಗತಿ ರೆಕಾರ್ಡೆಡ್ ತರಗತಿ ಆಗಿರುತ್ತೆ. ಎರಡನೇ ತರಗತಿಯಲ್ಲಿ ಅಂದ್ರೆ ಈ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಾವು ಲೈವ್ ಬಂದು ನಿಮ್ ಜೊತೆಗೆ ಪ್ರಶ್ನೋತ್ತರಗಳನ್ನ ನೇರವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಮೊದಲಿಗೆ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ಚಂದ್ರಯಾನ 3ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಚಂದ್ರಯಾನ 3ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಬಹಳಷ್ಟು ಇಂಪಾರ್ಟೆಂಟ್ ಇದೆ, ನಾವು ಹೇಳಬೇಕಿತ್ತು. ಸೆಪ್ಟೆಂಬರ್ 17ಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಧನ ಸಹಾಯ ನೀಡಿದ ಭಾಗ್ಯ ವಿಧಾತರು ಅಂದ್ರೆ ಸ್ಟಿಕ್ಕರ್ ಮೂಲಕ ಹಣ ನೀಡಿರ್ತಕ್ಕಂಥ ಭಾಗ್ಯ ವಿಧಾತರು ಯಾರು ಅಂದ್ರೆ ಸಾವಿತ್ರಿ ವಾಲಿ ಮೇಡಮ್ ಅವರು. ಇವರು ನಮಗೆ 29 ರೂಪಾಯಿಗಳನ್ನ ಸ್ಟಿಕ್ಕರ್ ಮೂಲಕ ಕಳಿಸಿದ್ರು. ಧನ್ಯವಾದಗಳು ಸಾವಿತ್ರಿ ಮೇಡಮ್. ಇವತ್ತಿನ ತರಗತಿಯನ್ನು ನಾವು ನೇರವಾಗಿ ಆರಂಭ ಮಾಡೋಣ. ಮುಂಬರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಇಸ್ರೋ ಕುರಿತಾಗಿರ್ತಕ್ಕಂಥ ಸಮಗ್ರವಾದ ಮಾಹಿತಿಯನ್ನ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ಅದಾದ ನಂತರ ಕೊನೆಗೆ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಪ್ರಶ್ನೋತ್ತರಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಈ ತರಗತಿಯನ್ನ ನೀವು ಯಾರು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮೊದಲಿಗೆ ಇಸ್ರೋ ಕುರಿತಾಗಿರ್ತಕ್ಕಂಥ ಮಹತ್ವದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಸ್ರೋ ಕುರಿತಾಗಿರ್ತಕ್ಕಂಥ ಮಹತ್ವದ ಮಾಹಿತಿ. ಇಸ್ರೋ ಇದು ಫುಲ್ ಫಾರ್ಮ್ ಕೇಳಬಹುದು ಪರೀಕ್ಷೆಗಳಲ್ಲಿ. ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅನ್ನುವಂಥದ್ದು. ಇಸ್ರೋ ಅಂತ ಏನು ನಾವು ಕರಿತೀವಿ, ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅನ್ನುವಂಥದ್ದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ 15 ಆಗಸ್ಟ್ 1969ರಲ್ಲಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿದೆ. ಆಮೇಲೆ ಇದರ ಸಂಸ್ಥಾಪಕ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ರು. ಇವರನ್ನ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಕರೆಯಲಾಗುತ್ತೆ. ನೋಡಿ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಯಾರನ್ನ ಕರೆಯಲಾಗುತ್ತೆ ಅಂದ್ರೆ ವಿಕ್ರಮ್ ಸಾರಾಭಾಯಿ ಅವರನ್ನ ಕರೆಯಲಾಗುತ್ತೆ. ಇನ್ನು ದೀರ್ಘಾವಧಿ ಸೇವೆ ಸಲ್ಲಿಸಿರ್ತಕ್ಕಂಥ ಇಸ್ರೋದ ಅಧ್ಯಕ್ಷರು ಯಾರು ಅಂತಂದ್ರೆ ಸತೀಶ್ ಧವನ್ ಅವರು. ಬಹಳಷ್ಟು ಇಂಪಾರ್ಟೆಂಟ್ ಇದು. ಸಂಸ್ಥಾಪಕ ಅಧ್ಯಕ್ಷರನ್ನ ಕೇಳ್ತಾರೆ, ಆಮೇಲೆ ದೀರ್ಘಾವಧಿ ಸೇವೆ ಸಲ್ಲಿಸಿರ್ತಕ್ಕಂಥ ಅಧ್ಯಕ್ಷರ ಬಗ್ಗೆ ಕೇಳ್ತಾರೆ, ಆಮೇಲೆ ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರಿದ್ದಾರೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾರೆ. ಹೀಗಾಗಿ ಇಲ್ಲಿ ಇಸ್ರೋದಲ್ಲಿ ದೀರ್ಘಾವಧಿ ಸೇವೆ ಸಲ್ಲಿಸಿರ್ತಕ್ಕಂಥ ಅಧ್ಯಕ್ಷರು ಯಾರು ಅಂತಂದ್ರೆ ಸತೀಶ್ ಧವನ್ ಅವರು. 1972ರಿಂದ 1984ರ ತನಕ ಇವರು ಏನ್ ಮಾಡ್ತಾರೆ ಅಂದ್ರೆ ಸುಮಾರು 12 ವರ್ಷಗಳ ಕಾಲ, ನೋಡಿ ಸುಮಾರು 12 ವರ್ಷಗಳ ಕಾಲ ಇಸ್ರೋದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಇನ್ನು ಇಸ್ರೋ ಅನ್ನುವಂಥದ್ದು ಬಾಹ್ಯಾಕಾಶ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇಸ್ರೋದ ನಿಯಂತ್ರಣ ಕೇಂದ್ರಗಳು ಹಾಸನ ಮತ್ತು ಭೂಪಾಲ್ನಲ್ಲಿ ಇವೆ. ಕರ್ನಾಟಕದಲ್ಲಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇರುವುದು ಎಲ್ಲಿ ಅಂತಂದ್ರೆ ಹಾಸನದಲ್ಲಿ ಇದೆ. ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ ಅಂದ್ರೆ ಹಾಸನದಲ್ಲಿದೆ. ಆಮೇಲೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಇದೆ. ಸತೀಶ್ ಧವನ್ ಅವರು ಯಾರು 12 ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂದ್ರೆ ಇಸ್ರೋದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಹೀಗಾಗಿ ಇಸ್ರೋದಲ್ಲಿ ದೀರ್ಘಾವಧಿ ಸೇವೆ ಸಲ್ಲಿಸಿರ್ತಕ್ಕಂಥ ಅಧ್ಯಕ್ಷರು ಅನ್ನುವಂಥ ಖ್ಯಾತಿಗೆ ಸತೀಶ್ ಧವನ್ ಅವರು ಪಾತ್ರರಾಗಿದ್ದಾರೆ. ಇನ್ನು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಪುಲಿಕಾಟ್ ಸರೋವರದ ಹತ್ರ ಏನಿದೆ ಅಂತಂದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇದೆ. ಇನ್ನು ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ, ಈ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ ಕೇರಳದ ತಿರುವನಂತಪುರಂನಲ್ಲಿ ಇರುವಂತದ್ದು. ಆಮೇಲೆ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರವನ್ನು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಅಂತ ಮರುನಾಮಕರಣ ಮಾಡಲಾಗಿದೆ. ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ ಅಂತ ಏನ್ ಹಿಂದೆ ಇತ್ತು ಅದನ್ನ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಅಂತ ಮರುನಾಮಕರಣವನ್ನ ಮಾಡಲಾಗಿದೆ. ಇನ್ನು ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ. ಇದು ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರ.
ಭಾರತದ ರಾಕೆಟ್ ಮಹಿಳೆ ಅಂತ ಖ್ಯಾತರಾದವರು ಯಾರು ಅಂದರೆ ಡಾಕ್ಟರ್ ರಿತು ಕರಿದಾಳ್ ಅವರು. ಇವರು ಮಂಗಳಯಾನ ಮತ್ತು ಚಂದ್ರಯಾನ 2 ಹಾಗೂ ಚಂದ್ರಯಾನ 3 ಯೋಜನೆಗಳಿಗೆ ಮಹತ್ವವಾದ ಕೊಡುಗೆಯನ್ನು ನೀಡಿದ್ದಾರೆ. ಭಾರತದ ರಾಕೆಟ್ ಮಹಿಳೆ ಯಾರು? ಡಾಕ್ಟರ್ ರಿತು ಕರಿದಾಳ್. ಡಾಕ್ಟರ್ ರಿತು ಕರಿದಾಳ್ ಅವರನ್ನ ನಾವು ಭಾರತದ ರಾಕೆಟ್ ಮಹಿಳೆ ಅಂತ ಕರಿತೀವಿ. ಇನ್ನು ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತಂದ್ರೆ ವ್ಯಾಲೆಂಟೈನಾ ಟೆರೆಸ್ಕೋವಾ ಅನ್ನುವಂಥವರು. ಇವರು ರಷ್ಯಾದವರು. 1963ರಲ್ಲಿ ವಾಸ್ಟಾಕ್ ನೌಕೆಯ ಮೂಲಕ ಯಾನವನ್ನ ಮಾಡ್ತಾರೆ. ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ವ್ಯಾಲೆಂಟೈನಾ ಟೆರೆಸ್ಕೋವಾ ಅನ್ನುವಂಥವರು. ಇವರು ರಷ್ಯಾದವರು. 1963ರಲ್ಲಿ ವಾಸ್ಟಾಕ್ ಅನ್ನುವಂಥ ನೌಕೆಯ ಮೂಲಕ ಗಗನಯಾನವನ್ನ ಮಾಡ್ತಾರೆ. ಭಾರತದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತಂದ್ರೆ ಕಲ್ಪನಾ ಚಾವ್ಲಾ ಅವರು. ನಮಗೆಲ್ಲ ಗೊತ್ತಿದೆ. 2003ರಲ್ಲಿ ಏನಾಗ್ತಾರೆ ಅಂದ್ರೆ ಕೊಲಂಬಿಯಾ ನೌಕೆಯ ಅಪಘಾತದಲ್ಲಿ ಇವರು ಸಾವನ್ನ ಅಪ್ತಾರೆ. ಇವರು ಭಾರತದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ. ಇನ್ನು ಪ್ರಪಂಚದ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಮಹತ್ವದ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ಪ್ರಪಂಚಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿ. ಪ್ರಪಂಚದಲ್ಲಿ ಹಾರಿಸಿದ ಮೊಟ್ಟ ಮೊದಲ ಉಪಗ್ರಹ ಯಾವುದು ಅಂದರೆ ಸ್ಪುಟ್ನಿಕ್ 1 ಅನ್ನುವಂಥದ್ದು. ಇದನ್ನ 4 ಅಕ್ಟೋಬರ್ 1957ರಲ್ಲಿ ರಷ್ಯಾ ದೇಶ ಏನ್ ಮಾಡುತ್ತೆ ಅಂದ್ರೆ ಹಾರಿಸುತ್ತೆ. ಪ್ರಪಂಚದ ಮೊದಲ ಗಗನಯಾತ್ರಿ ಯಾರು ಅಂದರೆ ಯೂರಿ ಗಗಾರಿನ್ ಅವರು. ಯೂರಿ ಗಗಾರಿನ್ ಅವರನ್ನ ನಾವು ಪ್ರಪಂಚದ ಮೊಟ್ಟ ಮೊದಲ ಗಗನಯಾತ್ರಿ ಅಂತ ಕರಿತೀವಿ. ಇವರು ಕೂಡ ರಷ್ಯಾದವರು. ಇನ್ನು ಭಾರತದ ಮೊದಲ ಗಗನಯಾತ್ರಿ ಯಾರು ಅಂದರೆ ರಾಕೇಶ್ ಶರ್ಮಾ ಭಾರತದ ಮೊಟ್ಟ ಮೊದಲ ಗಗನಯಾತ್ರಿ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರಬೇಕು. ನಾಸಾ ಅಂತ ಕರೀತಾರೆ. ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಇದರ ಪೂರ್ಣ ರೂಪ. ಹಲವಾರು ಪರೀಕ್ಷೆಗಳಲ್ಲಿ ನಾಸಾದ ಫುಲ್ ಫಾರ್ಮ್ ಅನ್ನು ಕೇಳಿದ್ದಾರೆ. ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು. ಆಮೇಲೆ ನೀಲ್ ಆರ್ಮ್ಸ್ಟ್ರಾಂಗ್ ಇವರು ಎಲ್ಲಿಯವರು ಅಂತಂದರೆ ಅಮೆರಿಕದ ಬಾಹ್ಯಾಕಾಶಯಾನಿ. ಇನ್ನು ನೀಲ್ ಆರ್ಮ್ಸ್ಟ್ರಾಂಗ್ ಅವರದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಹೇಳಿಕೆ ಬರುತ್ತೆ. ಮಾನವನಿಗೆ ಸಣ್ಣ ಹೆಜ್ಜೆ, ಮನುಕುಲಕ್ಕೆ ಅದು ಭಾರೀ ಜಿಗಿತ ಅನ್ನುವಂಥದ್ದು. ಈ ಹೇಳಿಕೆ ನೀಲ್ ಆರ್ಮ್ಸ್ಟ್ರಾಂಗ್ ಅವರಿಗೆ ಸಂಬಂಧಿಸಿದೆ. ನೀಲ್ ಆರ್ಮ್ಸ್ಟ್ರಾಂಗ್ ಅವರಿಗೆ ಈ ಹೇಳಿಕೆ ಅನ್ನುವಂಥದ್ದು ಸಂಬಂಧಪಟ್ಟಿದೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯ ಬಗ್ಗೆ ತಿಳ್ಕೊಂಡ್ವಿ ನಾವು. ನಾಸಾ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಜಪಾನ್ನ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂದರೆ ಜಾಕ್ಸಾ ಅನ್ನುವಂಥದ್ದು. ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅನ್ನುವಂಥದ್ದು. ಜಾಕ್ಸಾ ಅಂತ ಕರೀತಾರೆ. ಇದು ಜಪಾನ್ನ ಪ್ರಮುಖ ಏರೋಸ್ಪೇಸ್ ಏಜೆನ್ಸಿ ಬಾಹ್ಯಾಕಾಶ ಸಂಸ್ಥೆ ಇದು. ಚೀನಾದ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂದರೆ CNSA ಅನ್ನುವಂಥದ್ದು. ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು. ಇದು ಚೀನಾದ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆ. ಇನ್ನು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂದರೆ ರೋಸ್ಕೋಸ್ಮೋಸ್ ಅನ್ನುವಂಥದ್ದು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ. ರಷ್ಯನ್ ಫೆಡರಲ್ ಸ್ಪೇಸ್ ಏಜೆನ್ಸಿ ಅಂತ ಇದನ್ನ ಕರೀತಾರೆ. ರಷ್ಯನ್ ಫೆಡರಲ್ ಸ್ಪೇಸ್ ಏಜೆನ್ಸಿ ರೋಸ್ಕೋಸ್ಮೋಸ್ ಅನ್ನುವಂಥದ್ದು ಇದು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ. ಇನ್ನು ಇಸ್ರೋ ಸಂಸ್ಥೆಯು 2017ರ ಫೆಬ್ರವರಿಯಲ್ಲಿ PSLV C-37 ಮೂಲಕ 104 ಉಪಗ್ರಹಗಳನ್ನು ಏಕಕಾಲಕ್ಕೆ ಉಡಾವಣೆ ಮಾಡಿ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. 2017ರಲ್ಲಿ ಇಸ್ರೋ ಏನ್ ಮಾಡುತ್ತೆ ಅಂದ್ರೆ PSLV C-37 ವಾಹನದ ಮೂಲಕ 104 ಉಪಗ್ರಹಗಳನ್ನು ಏಕಕಾಲಕ್ಕೆ ಉಡಾವಣೆ ಮಾಡಿ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ಇನ್ನು ಚಂದ್ರಯಾನ 3 ಬಗ್ಗೆ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಹೋಗೋಣ. ಸಂಕ್ಷಿಪ್ತವಾಗಿ ಮತ್ತು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಷ್ಟು ಕೇಳ್ತಾರೆ ಅಷ್ಟು ಮಹತ್ವದ ವಿಚಾರಗಳನ್ನು ನೋಡ್ತಾ ಹೋಗೋಣ. ಆಗಸ್ಟ್ 23, 2023ರಂದು ಚಂದ್ರಯಾನ 3 ನೌಕೆಯನ್ನ ಹೊತ್ತೊಯ್ದಿರತಕ್ಕಂಥ ಲ್ಯಾಂಡರ್ ವಿಕ್ರಮ್ ಚಂದ್ರನ ದಕ್ಷಿಣ ಧ್ರುವದ ನಿಗದಿತ ಅಂಗಳವಾಗಿರ್ತಕ್ಕಂಥ ಶಿವಶಕ್ತಿ ಅನ್ನುವಂಥ ಸ್ಥಳದಲ್ಲಿ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮಾಡುತ್ತೆ. ಯಾವಾಗ? 23 ಆಗಸ್ಟ್ 2023ಕ್ಕೆ ಚಂದ್ರಯಾನ 3 ನೌಕೆಯನ್ನು ಹೊತ್ತೊಯ್ದಿರ್ತಕ್ಕಂಥ ಲ್ಯಾಂಡರ್ ಯಾವುದು ಅಂದ್ರೆ ವಿಕ್ರಮ್ ಲ್ಯಾಂಡರ್. ಈ ವಿಕ್ರಮ್ ಲ್ಯಾಂಡರ್ ಏನ್ ಮಾಡುತ್ತೆ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವದ ನಿಗದಿತ ಅಂಗಳವಾಗಿರ್ತಕ್ಕಂಥ ಶಿವಶಕ್ತಿ ಸ್ಥಳದಲ್ಲಿ, ಅಂದ್ರೆ ಏನದು ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡ್ ಮಾಡಿತ್ತಲ್ಲ ಆ ಸ್ಥಳವನ್ನ ಶಿವಶಕ್ತಿ ಅಂತ ಮೋದಿ ಅವರು ಕರೀತಾರೆ. ಹೀಗಾಗಿ ಆ ಶಿವಶಕ್ತಿ ಸ್ಥಳದಲ್ಲಿ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮಾಡುತ್ತದು. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ನೌಕೆ ಇಳಿಸಿದ ಜಗತ್ತಿನ ಮೊದಲ ದೇಶ ಹಾಗೂ ಚಂದ್ರನಲ್ಲಿ ನೌಕೆ ಇಳಿಸಿದ ಅಮೆರಿಕ, ರಷ್ಯಾ, ಚೀನಾ ನಂತರ 4ನೇ ದೇಶ ಅನ್ನುವಂಥ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ನೌಕೆಯನ್ನು ಇಳಿಸಿದ ಜಗತ್ತಿನ ಮೊಟ್ಟ ಮೊದಲ ದೇಶ ಯಾವುದು ಅಂದ್ರೆ ಭಾರತ. ಹಾಗೆ ಚಂದ್ರನಲ್ಲಿ ನೌಕೆ ಇಳಿಸಿದ ಜಗತ್ತಿನ 4ನೇ ದೇಶ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಭಾರತ ಪಾತ್ರವಾಗಿದೆ. ಹಾಗಾದ್ರೆ ಈ ಮೊದಲು
ಯಾವೆಲ್ಲ 3 ದೇಶಗಳು ಚಂದ್ರನಲ್ಲಿ ನೌಕೆಯನ್ನು ಇಳಿಸಿದ್ವು? ಅಮೆರಿಕ, ರಷ್ಯಾ ಮತ್ತು ಚೀನಾ. ಈ 3 ದೇಶಗಳು ಈ ಸಾಲಿನಲ್ಲಿದ್ವು. ಈ ಸಾಲಿಗೆ 4ನೇ ದೇಶವಾಗಿ ಭಾರತ ಸೇರ್ಕೊಂಡಿದೆ ಅನ್ನುವಂಥದ್ದು. ಇನ್ನು ಇದಕ್ಕಿಂತ 3 ದಿನಗಳ ಮೊದಲು ರಷ್ಯಾದ ಲೂನಾ 25 ಅನ್ನುವಂಥ ನೌಕೆ ಚಂದ್ರನ ಅಂಗಳದಲ್ಲಿ ಇಳಿಯುವಲ್ಲಿ ವಿಫಲ ಆಗಿತ್ತು. ಆದರೆ ಭಾರತದ ನೌಕೆಯು ಯಶಸ್ವಿಯಾಗಿ ಲ್ಯಾಂಡ್ ಆಗಿರುವುದನ್ನು ಭಾರತದ ಸಾಧನೆ ಜಾಗತಿಕ ಮೈಲುಗಲ್ಲಾಗಿ ಮಾಡಿದೆ. ನಮ್ಮ ಈ ವಿಕ್ರಮ್ ಲ್ಯಾಂಡರ್ ಆಗಸ್ಟ್ 23ಕ್ಕೆ ಚಂದ್ರನಲ್ಲಿ ಇಳಿಯಿತು. ಅದಕ್ಕಿಂತ ಮೊದಲು 3 ದಿನಗಳಲ್ಲಿ ರಷ್ಯಾ ಕೂಡ ಈ ಪ್ರಯತ್ನವನ್ನು ಮಾಡಿತ್ತು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲೂನಾ 25 ಅನ್ನುವಂಥ ನೌಕೆಯ ಮೂಲಕ ಅದು ಏನ್ ಮಾಡಿತ್ತು ಅಂದ್ರೆ ಇಳಿಯಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಆದರೆ ಆ ಪ್ರಯತ್ನ ವಿಫಲ ಆಗಿತ್ತು. ಇನ್ನು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಏನಿದೆ ಮತ್ತೆ ಈ ಚಂದ್ರಯಾನ 3ರ ಮುಖ್ಯ ಉದ್ದೇಶ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಶಾಶ್ವತವಾಗಿ ನೆರಳಿನಿಂದ ಆವೃತವಾಗಿರ್ತಕ್ಕಂಥ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರು ಇದೆಯೇ ಇಲ್ವೇ ಅನ್ನುವಂಥದ್ದನ್ನ ಸಂಶೋಧನೆ ಮಾಡೋದು. ಆಮೇಲೆ ಚಂದ್ರನಲ್ಲಿ ಇರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ರಾಸಾಯನಿಕಗಳು ಮತ್ತು ಖನಿಜಾಂಶಗಳ ಬಗ್ಗೆ ಅಧ್ಯಯನ ಮಾಡೋದಾಗಿರ್ಬೋದು. ಆಮೇಲೆ ಚಂದ್ರನ ಮಣ್ಣು ಮತ್ತು ಕಲ್ಲು ಬಂಡೆಗಳ ಬಗ್ಗೆ ಅಧ್ಯಯನ, ಜೀವಿಗಳು ವಾಸಿಸುವಂತಹ ಯೋಗ್ಯ ವಾತಾವರಣ ಚಂದ್ರನಲ್ಲಿ ಇದೆಯೇ ಇಲ್ವೇ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದು. ಜೊತೆಗೆ ಭವಿಷ್ಯದಲ್ಲಿ ಅನ್ಯ ಗ್ರಹಗಳಿಗೆ ತೆರಳಲಿಕ್ಕೆ ಚಂದ್ರನನ್ನ ನೆಲೆಯಾಗಿಸಿಕೊಳ್ಳುವುದು ಇತ್ಯಾದಿಗಳು ಚಂದ್ರಯಾನ 3ರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳು. ಅರ್ಥ ಆಯ್ತಾ? ಯಾವೆಲ್ಲ ಉದ್ದೇಶಕ್ಕಾಗಿ ಚಂದ್ರಯಾನ 3ಅನ್ನ ಕೈಗೊಳ್ಳಲಾಗಿದೆ? ಶಾಶ್ವತವಾಗಿ ನೆರಳಿನಿಂದ ಆವೃತವಾಗಿರ್ತಕ್ಕಂಥ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರು ಇದೆಯೋ ಇಲ್ವೋ, ಆಮೇಲೆ ಚಂದ್ರನಲ್ಲಿ ಇರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ರಾಸಾಯನಿಕಗಳು ಮತ್ತು ಖನಿಜಾಂಶಗಳ ಬಗ್ಗೆ ಅಧ್ಯಯನ ಮಾಡೋದಾಗಿರ್ಬೋದು. ಆಮೇಲೆ ಚಂದ್ರನ ಮಣ್ಣಿನಲ್ಲಿರ್ತಕ್ಕಂಥ ಮತ್ತು ಕಲ್ಲು ಬಂಡೆಗಳ ಬಗ್ಗೆ ಅಧ್ಯಯನ ಮಾಡೋದು. ಚಂದ್ರನ ಮೇಲೆ ಜೀವಿಗಳು ವಾಸ ಮಾಡಲಿಕ್ಕೆ ಯೋಗ್ಯವಾದ ವಾತಾವರಣ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದು. ಜೊತೆಗೆ ಭವಿಷ್ಯದಲ್ಲಿ ಅನ್ಯ ಗ್ರಹಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಚಂದ್ರನನ್ನ ಒಂದು ನೆಲೆಯನ್ನಾಗಿ ಮಾಡಿಕೊಳ್ಳೋದು. ಈ ಎಲ್ಲ ಉದ್ದೇಶಗಳಿಗಾಗಿ ಚಂದ್ರಯಾನ 3ಅನ್ನ ಇಸ್ರೋ ಯಶಸ್ವಿಯಾಗಿ ಕೈಗೊಂಡಿದೆ. ಇನ್ನು ಬೆಂಗಳೂರಿನ ಬ್ಯಾಲಾಳುವಿನ ಇಸ್ರೋದ ಐಸ್ ಟ್ರ್ಯಾಕ್ ಕೇಂದ್ರದಿಂದ ಕಮಾಂಡ್ಗಳನ್ನು ರವಾನಿಸಿ ಯಶಸ್ವಿಯಾಗಿ ವಿಕ್ರಮ್ ಲ್ಯಾಂಡರ್ ಅನ್ನ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಾಗಿದೆ. ನೋಡಿ, ಇಸ್ರೋದ ಮುಖ್ಯ ಕಚೇರಿ ಎಲ್ಲಿದೆ ಅಂತಂದ್ರೆ, ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿ ಇದೆ. ಬೆಂಗಳೂರಿನ ಬ್ಯಾಲಾಳುವಿನ ಇಸ್ರೋದ ಐಸ್ ಟ್ರ್ಯಾಕ್ ಕೇಂದ್ರದಿಂದ, ಐಸ್ ಟ್ರ್ಯಾಕ್ ಅನ್ನುವಂಥದ್ದು ಇದೊಂದು ಕಮಾಂಡ್ ಸೆಂಟರ್ ಇದ್ದು, ಈ ಕಮಾಂಡ್ ಸೆಂಟರ್ನಿಂದ ಏನ್ ಮಾಡಲಾಗುತ್ತೆ ಅಂದ್ರೆ ಕಮಾಂಡ್ಗಳನ್ನು ರವಾನೆ ಮಾಡಿ ವಿಕ್ರಮ್ ಲ್ಯಾಂಡರ್ ಅನ್ನ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಯಶಸ್ವಿಯಾಗಿ ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬ್ರಿಕ್ಸ್ ಸಭೆಯನ್ನು ಮುಗಿಸಿ ಭಾರತಕ್ಕೆ ಬಂದಿರತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿನ ಇಸ್ರೋದ ಐಸ್ ಟ್ರ್ಯಾಕ್ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಹೆಸರಾಂತ ವಿಜ್ಞಾನಿಗಳನ್ನ ಅಭಿನಂದನೆ ಮಾಡ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಇಸ್ರೋದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಸೋಮನಾಥ್ ಅವರು, ನೋಡಿ ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರು ಅಂದ್ರೆ ಎಸ್ ಸೋಮನಾಥ್ ಅವರು, ಇವರು ಏನ್ ಮಾಡ್ತಾರೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚಂದ್ರಯಾನ 3 ಸೇರಿದಂತೆ ಚಂದ್ರನ ದಕ್ಷಿಣ ಧ್ರುವದ ಮೊದಲ ಫೋಟೋ ಮತ್ತು ಲ್ಯಾಂಡರ್ ವಿಕ್ರಮನ ಮಾದರಿಯನ್ನ ಉಡುಗೊರೆಯನ್ನಾಗಿ ನೀಡಿ ಗೌರವಿಸಿದ್ದಾರೆ. ಇಸ್ರೋಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಯಾನ 3ರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು 3 ಪ್ರಮುಖ ಹೆಸರುಗಳನ್ನು ಘೋಷಣೆ ಮಾಡ್ತಾರೆ. ಮೊದಲನೇದು, ಲ್ಯಾಂಡರ್ ಇಳಿದ ಸ್ಥಳವನ್ನ ಶಿವಶಕ್ತಿ ಬಿಂದು ಅಂತ ಕರೀತಾರೆ, ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ಚಂದ್ರಯಾನ 3ರ ಕುರಿತು ಪ್ರಧಾನಿ ಮೋದಿ ಘೋಷಿಸಿದ 3 ಹೆಸರುಗಳಲ್ಲಿ ಮೊದಲನೇದು ಲ್ಯಾಂಡರ್ ಇಳಿದ ಸ್ಥಳವನ್ನ, ಅಂದ್ರೆ ತೀರಾ ಇತ್ತೀಚೆಗೆ ಏನು ಆಗಸ್ಟ್ 23ಕ್ಕೆ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡ್ ಆಯ್ತಲ್ಲ, ಆ ಸ್ಥಳವನ್ನ ಶಿವಶಕ್ತಿ ಬಿಂದು ಅಂತ ಕರೀತಾರೆ, ಶಿವಶಕ್ತಿ ಪಾಯಿಂಟ್ ಅಂತ ಹೇಳಲಾಗುತ್ತೆ. ಶಿವಶಕ್ತಿ ಪಾಯಿಂಟ್ ಯಾವುದು ಅಂದ್ರೆ ಇದು ಲ್ಯಾಂಡರ್ ಇಳಿದಿರ್ತಕ್ಕಂಥ ಸ್ಥಳ. ಇನ್ನು ಚಂದ್ರಯಾನ 2ರ ನೌಕೆ ಪತನವಾದ ಸ್ಥಳವನ್ನ ತಿರಂಗಾ ಸ್ಥಳ ಅಂತ ಗುರುತಿಸ್ತಾರೆ, ತಿರಂಗಾ ಪಾಯಿಂಟ್ ಅಂತ ಹೇಳ್ತಾರೆ. ನೋಡಿ, ಲ್ಯಾಂಡರ್ ಇಳಿದ ಸ್ಥಳ ಶಿವಶಕ್ತಿ ಬಿಂದು, ಇದು ಚಂದ್ರಯಾನ 3ಕ್ಕೆ ಸಂಬಂಧಪಟ್ಟಿದೆ. ಆದ್ರೆ ಚಂದ್ರಯಾನ 2ರ ನೌಕೆ ಪತನವಾಗಿರ್ತಕ್ಕಂಥ ಸ್ಥಳವನ್ನ ತಿರಂಗಾ ಸ್ಥಳ ಅಂತ ಗುರುತಿಸ್ತಾರೆ, ಇದು ಚಂದ್ರಯಾನ 2ಕ್ಕೆ ಸಂಬಂಧಪಟ್ಟಿದೆ. ಚಂದ್ರಯಾನ 2 ವಿಫಲ ಆಗಿತ್ತಲ್ಲ, 2 ಕಿಲೋಮೀಟರ್ ದೂರ ಇರ್ತಾನೆ ನೌಕೆ ಪತನಗೊಂಡಿತ್ತು. ಹೀಗಾಗಿ ಈ ಸ್ಥಳವನ್ನ ಏನಂತ ಕರೀತಾರೆ ಅಂದ್ರೆ ತಿರಂಗಾ ಸ್ಥಳ ಅಂತ ಕರೀತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಆಗಸ್ಟ್ 23ರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಘೋಷಣೆ ಮಾಡಲಾಯಿತು. ಹೀಗಾಗಿ ಇನ್ಮೇಲೆ ಪ್ರತಿ ವರ್ಷ ಆಗಸ್ಟ್ 23ರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇದು ಕೂಡ ನಮಗೆಲ್ಲ ನೆನಪಿರಬೇಕು. ಈ 3 ಪ್ರಮುಖ ಹೆಸರುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಾರೆ. ಲ್ಯಾಂಡರ್ ಇಳಿದ ಸ್ಥಳವನ್ನ ಶಿವಶಕ್ತಿ ಬಿಂದು ಅಂತ, ಆಮೇಲೆ ಚಂದ್ರಯಾನ 2ರ ನೌಕೆ ಪತನವಾದ ಸ್ಥಳವನ್ನ ತಿರಂಗಾ ಸ್ಥಳ ಅಂತ, ಆಗಸ್ಟ್ 23ರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಘೋಷಣೆ ಮಾಡಲಾಯಿತು. ಯಾಕಂದ್ರೆ ಆಗಸ್ಟ್ 23ಕ್ಕೆ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಏನಾಯ್ತು ಅಂದ್ರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ್ರಿಂದಾಗಿ ಈ ಯಶಸ್ಸಿನ ಸಲುವಾಗಿ ಆಗಸ್ಟ್ 23ರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಘೋಷಣೆ ಮಾಡಲಾಗಿದೆ.
ವಿಜ್ಞಾನ, ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಈ ದಿನವನ್ನು ಮೀಸಲಾಗಿ ಇಡಲಾಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಾರೆ. ಇನ್ನು ಚಂದ್ರಯಾನ ಯೋಜನೆಯ ಕುರಿತು MyGov.in ವೇದಿಕೆಯ ಮೂಲಕ ರಾಷ್ಟ್ರಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. 2023 ಜುಲೈ 14ರಂದು ಮಧ್ಯಾಹ್ನ 2:30 ವೇಳೆಯಲ್ಲಿ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರದಿಂದ ಇಸ್ರೋದ LVM-3 M4 ಅನ್ನುವಂಥ ರಾಕೆಟ್ ಮೂಲಕ, ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ, ಯಾವ ರಾಕೆಟ್ ಮೂಲಕ ಚಂದ್ರಯಾನ 3ರ ನೌಕೆಯನ್ನು ಉಡಾವಣೆ ಮಾಡಲಾಯಿತು ಅಂತಂದ್ರೆ LVM-3 M4 ಅನ್ನುವಂಥ ರಾಕೆಟ್ ಮೂಲಕ ಚಂದ್ರಯಾನ 3ರ ಗಗನನೌಕೆಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿತ್ತು. ಯಾವಾಗ 2023 ಜುಲೈ 14ರಂದು ಏನು ಮಾಡಲಾಗಿತ್ತು ಅಂದ್ರೆ 2:30 ವೇಳೆಯಲ್ಲಿ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರದಿಂದ LVM-3 M4 ರಾಕೆಟ್ ಮೂಲಕ ಚಂದ್ರಯಾನ 3ರ ಗಗನನೌಕೆಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿತ್ತು. ಇದಾದ 40 ದಿನಗಳ ನಂತರ ಅಂದ್ರೆ ಆಗಸ್ಟ್ 23ರಂದು ಚಂದ್ರಯಾನ 3ರ ನೌಕೆಯ ಲ್ಯಾಂಡರ್ ವಿಕ್ರಮ್ ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದ ಶಿವಶಕ್ತಿ ಸ್ಥಳಕ್ಕೆ ಸಾಫ್ಟ್ ಲ್ಯಾಂಡಿಂಗ್ ಆಗಿತ್ತು. ಈ ಮೂಲಕ ಇಸ್ರೋದ 2ನೇ ಹಂತದ ಚಂದ್ರಯಾನ ಯೋಜನೆ ಯಶಸ್ವಿಗೊಂಡಂಗಾಗಿದೆ. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು S ಸೋಮನಾಥ್ ಅವರು. ಇನ್ನು ಮೋಹನ್ ಕುಮಾರ್ ಅನ್ನುವಂಥವರು ಚಂದ್ರಯಾನ 3ರ ಮಿಷನ್ ಡೈರೆಕ್ಟರ್ ಆಗಿದ್ರು. ಇದೆಲ್ಲ ಬಹಳಷ್ಟು ಇಂಪಾರ್ಟೆಂಟ್, ಇದೆಲ್ಲ ನಿಮಗೆ ನೆನಪಿರಬೇಕು. ಇನ್ನು ವಿಕ್ರಮ್ ಲ್ಯಾಂಡರ್ ನಲ್ಲಿ ಇರ್ತಕ್ಕಂಥ ಪ್ರಮುಖ ಸಾಧನಗಳು ಮತ್ತು ಅವುಗಳು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನೋಡ್ತಾ ಹೋಗೋಣ. ನಾವು ವಿಕ್ರಮ್ ಲ್ಯಾಂಡರ್ ನಲ್ಲಿ ಇರ್ತಕ್ಕಂಥ ಪ್ರಮುಖ ಸಾಧನಗಳು ಮತ್ತು ಅವುಗಳ ಕೆಲಸಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ರಂಭ ಅಂತ ಬರುತ್ತೆ, RAMBHALP. ಇದು ಚಂದ್ರನಲ್ಲಿರ್ತಕ್ಕಂಥ ಪ್ಲಾಸ್ಮಾ ಪರಿಸರವನ್ನ ವಿಶ್ಲೇಷಣೆ ಮಾಡುತ್ತೆ. ಪ್ಲಾಸ್ಮಾದ ಸಾಂದ್ರತೆ ಆಗಿರ್ಬೋದು ಮತ್ತು ಸಮಯ ಕಳೆದಂತೆ ಪ್ಲಾಸ್ಮಾದಲ್ಲಿ ಆಗ್ತಕ್ಕಂಥ ಪ್ರಮುಖ ಬದಲಾವಣೆಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಕೆಲಸ ಯಾವ ಸಾಧನದ್ದು ಅಂತಂದ್ರೆ ಈ ರಂಭ ಅನ್ನುವಂಥ ಸಾಧನದ್ದು. ಈ ರಂಭ ಅನ್ನುವಂಥ ಸಾಧನ ಏನ್ ಮಾಡುತ್ತೆ ಅಂದ್ರೆ ಇದು ಚಂದ್ರನಲ್ಲಿರ್ತಕ್ಕಂಥ ಪ್ಲಾಸ್ಮಾದ ಪರಿಸರವನ್ನ ಅಭ್ಯಾಸ ಮಾಡ್ತಾ ಹೋಗುತ್ತೆ. ಹೀಗಾಗಿ ಪ್ರಶ್ನೆಯನ್ನು ಕೇಳಬಹುದು ಅವರು, ಈ ಕೆಳಗಿನ ವಿಕ್ರಮ್ ಲ್ಯಾಂಡರ್ ನಲ್ಲಿರ್ತಕ್ಕಂಥ ಯಾವ ಸಾಧನವು ಚಂದ್ರನಲ್ಲಿರ್ತಕ್ಕಂಥ ಪ್ಲಾಸ್ಮಾವನ್ನ ಅಧ್ಯಯನ ಮಾಡುತ್ತೆ ಅಂತ. ಅದು ಯಾವುದು ಅಂದ್ರೆ ರಂಭ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು ಎರಡನೇದು ಯಾವುದು ಅಂದ್ರೆ ಚಾಸ್ಟೆ ಅಂತ ಬರುತ್ತೆ. ಚಾಸ್ಟೆ CHASTE ಚಂದ್ರಾಸ್ ಸರ್ಫೇಸ್ ಥರ್ಮೋಫಿಸಿಕಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ. ಚಂದ್ರನ ಮೇಲ್ಮೈನಲ್ಲಿರ್ತಕ್ಕಂಥ ಉಷ್ಣವಾಹಕತೆಯನ್ನ ಅಧ್ಯಯನ ಮಾಡುತ್ತದೆ ಇದು. ಅದರಲ್ಲೂ ಕೂಡ ಚಂದ್ರನ ಧ್ರುವ ಪ್ರದೇಶಗಳಲ್ಲಿ ಉಷ್ಣದ ಗುಣಲಕ್ಷಣಗಳನ್ನ ಇದು ಮಾಪನವನ್ನ ಮಾಡುತ್ತೆ. ಚಾಸ್ಟೆ ಅನ್ನುವಂಥದ್ದು ಏನ್ ಮಾಡುತ್ತೆ ಅಂದ್ರೆ ಚಂದ್ರನ ಧ್ರುವ ಪ್ರದೇಶಗಳಲ್ಲಿರ್ತಕ್ಕಂಥ ಉಷ್ಣದ ಗುಣಲಕ್ಷಣಗಳನ್ನ ಇದು ಮಾಪನ ಮಾಡುತ್ತೆ. ಇನ್ನು ಇಲ್ಸಾ ಅನ್ನುವಂಥ ಒಂದು ಸಾಧನ ಇದೆ. ಇಲ್ಸಾ ಅನ್ನುವಂಥದ್ದು, ಈ ಇಲ್ಸಾ ಇನ್ಸ್ಟ್ರೂಮೆಂಟ್ ಫಾರ್ ದ ಲೂನಾರ್ ಸಿಸ್ಮಿಕ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಇದನ್ನ. ಇದು ಚಂದ್ರನ ಮೇಲಿರ್ತಕ್ಕಂಥ ಕಂಪನವನ್ನ ಅಧ್ಯಯನ ಮಾಡುತ್ತೆ. ನೋಡಿ, ರಂಭ ಅನ್ನುವಂಥದ್ದು ಚಂದ್ರನಲ್ಲಿರ್ತಕ್ಕಂಥ ಪ್ಲಾಸ್ಮಾ ಪರಿಸರವನ್ನು ಅಧ್ಯಯನ ಮಾಡಿದ್ರೆ, ಚಾಸ್ಟೆ ಅನ್ನುವಂಥದ್ದು ಚಂದ್ರನ ಧ್ರುವ ಪ್ರದೇಶಗಳಿರ್ತಕ್ಕಂಥ ಉಷ್ಣದ ಗುಣಲಕ್ಷಣಗಳನ್ನ ಮಾಪನ ಮಾಡಿದ್ರೆ, ಈ ಇಲ್ಸಾ ಅನ್ನುವಂಥದ್ದು ಏನ್ ಮಾಡುತ್ತೆ ಅಂದ್ರೆ ಚಂದ್ರನಲ್ಲಿರ್ತಕ್ಕಂಥ ಕಂಪನವನ್ನ ಅಧ್ಯಯನ ಮಾಡ್ತಾ ಹೋಗುತ್ತೆ. ಮುಖ್ಯವಾಗಿ ಲ್ಯಾಂಡಿಂಗ್ ಆದ ಪ್ರದೇಶದ ಸುತ್ತಮುತ್ತ ಚಂದ್ರನ ಕಂಪನವನ್ನ ಇದು ಮಾಪನ ಮಾಡಿದೆ. ಇದರಿಂದ ಚಂದ್ರನ ರಚನೆಯಲ್ಲಿ ಆಗ್ತಕ್ಕಂಥ ಪ್ರಮುಖ ಬದಲಾವಣೆಗಳ ಬಗ್ಗೆಯೂ ಕೂಡ ಈ ಇಲ್ಸಾ ಅನ್ನುವಂಥ ಸಾಧನ ಗಮನವನ್ನ ಹರಿಸುತ್ತೆ. ಇವು ವಿಕ್ರಮ್ ಲ್ಯಾಂಡರ್ ನಲ್ಲಿ ಇರ್ತಕ್ಕಂಥ 3 ಪ್ರಮುಖ ಸಾಧನಗಳು ಮತ್ತು ಅವುಗಳ ಕೆಲಸಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಪ್ರಜ್ಞಾನ್ ರೋವರ್ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಪ್ರಜ್ಞಾನ್ ರೋವರ್ 2023 ಆಗಸ್ಟ್ 23ರಂದು ಚಂದ್ರನ ಅಂಗಳಕ್ಕೆ ಸಾಫ್ಟ್ ಲ್ಯಾಂಡ್ ಆಗಿರ್ತಕ್ಕಂಥ 1752 kg ತೂಕದ ವಿಕ್ರಮ್ ಲ್ಯಾಂಡರ್ನಿಂದ ಹೊರಬಂದ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲ್ಮೈನಲ್ಲಿ ಸಂಚಾರವನ್ನ ಆರಂಭ ಮಾಡುತ್ತೆ. ನೋಡಿ, ಆಗಸ್ಟ್ 23ಕ್ಕೆ ಏನಾಯ್ತು ಅಂದ್ರೆ ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡ್ ಅನ್ನ ಮಾಡ್ತು. ಈ ವಿಕ್ರಮ್ ಲ್ಯಾಂಡರ್ ನ ತೂಕ ಎಷ್ಟಾಗಿತ್ತು ಅಂದ್ರೆ 1752 kg. ನೋಡಿ, 1752 kg ತೂಕವನ್ನ ಹೊಂದಿರತಕ್ಕಂಥ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿದ ನಂತರ ಆ ಲ್ಯಾಂಡರ್ನಿಂದ ಪ್ರಜ್ಞಾನ್ ಅನ್ನುವಂಥ ರೋವರ್ ಹೊರಗೆ ಬರುತ್ತೆ. ಈ ಪ್ರಜ್ಞಾನ್ ರೋವರ್ ಏನ್ ಮಾಡುತ್ತೆ ಅಂದ್ರೆ ಚಂದ್ರನ ಮೇಲ್ಮೈನಲ್ಲಿ ಸಂಚಾರವನ್ನ ಆರಂಭ ಮಾಡುತ್ತೆ. ಇದು ಮುಂದಿನ 14 ದಿನಗಳವರೆಗೆ, ಅಂದ್ರೆ ಚಂದ್ರನ ಲೆಕ್ಕದಲ್ಲಿ ಒಂದು ಹಗಲು ಕಾರ್ಯಾಚರಣೆಯನ್ನ ನಡೆಸುತ್ತೆ. ನಮ್ಮಲ್ಲಿ 14 ದಿನ, ಚಂದ್ರನಲ್ಲಿ 1 ಹಗಲು, ಈ ರೀತಿ ಕಾರ್ಯಾಚರಣೆಯನ್ನು ಮಾಡುತ್ತೆ ಪ್ರಜ್ಞಾನ್ ರೋವರ್. ಈ ಅವಧಿಯಲ್ಲಿ ಚಂದ್ರನ ದಕ್ಷಿಣ ಭಾಗದಲ್ಲಿ ಬೆಳಕನ್ನ ಇದು ಚೆಲ್ಲುತ್ತೆ. ಈ ದಿನಗಳಲ್ಲಿ ಲ್ಯಾಂಡರ್ ಮತ್ತು ರೋವರ್ಗಳು ಸಕ್ರಿಯವಾಗಿ ಇಸ್ರೋದ ನಿಯಂತ್ರಣ ಕೇಂದ್ರಕ್ಕೆ ಅಂದ್ರೆ ಐಸ್ಟ್ರ್ಯಾಕ್ಗೆ ಏನ್ ಮಾಡ್ತಾ ಹೋಗ್ತವೆ ಅಂದ್ರೆ ಮಾಹಿತಿಯನ್ನು ರವಾನೆ ಮಾಡ್ತಾ ಹೋಗ್ತವೆ. ಈ ರೋವರ್ ಮತ್ತು ಲ್ಯಾಂಡರ್ಗಳು ಎರಡು ಕೆಲಸ ಮಾಡೋದು ಯಾವುದರಿಂದ ಅಂದ್ರೆ ಸೌರಶಕ್ತಿಯಿಂದ. ಹೀಗಾಗಿ ಹಗಲಿನಲ್ಲಿ ಸೂರ್ಯನ ಬೆಳಕು ಮತ್ತು ಬಿಸಿಲು ಇದ್ದಾಗ ಮಾತ್ರ ಇವುಗಳಿಗೆ ಶಕ್ತಿ ಅನ್ನುವಂಥದ್ದು ದೊರೆತು ಯಶಸ್ವಿಯಾಗಿ ಇವು ಕಾರ್ಯವನ್ನು ನಿರ್ವಹಿಸ್ತವೆ. ಯಾವಾಗ ಇವುಗಳ ಮೇಲೆ ಬೆಳಕು ಬೀಳೋದಿಲ್ಲ ಆವಾಗ ಇವು ಏನ್ ಮಾಡ್ತವೆ ಅಂದ್ರೆ
ಅಂದ್ರೆ ನಿಷ್ಕ್ರಿಯಗೊಳ್ತವೆ. ಇನ್ನು ಪ್ರಜ್ಞಾನ್ ರೋವರ್ ನಲ್ಲಿ ಇರತಕ್ಕಂತ ಪ್ರಮುಖ ಉಪಕರಣಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರಜ್ಞಾನ್ ರೋವರ್ ಅನ್ನುವಂಥದ್ದು ಇದೊಂದು ಪುಟಾಣಿ ರೋಬೋಟಿಕ್ ವಾಹನ. ಇದರಲ್ಲಿ APXS ಮತ್ತು ಲಿಬ್ಸ್ ಅನ್ನುವಂಥ ಎರಡು ವೈಜ್ಞಾನಿಕ ಉಪಕರಣಗಳು ಇದಾವೆ. ಇದರಲ್ಲಿ ಒಂದು ಲೇಸರ್ ಉಪಕರಣವಾಗಿದ್ದು ಮತ್ತೊಂದು ಕ್ಷಕಿರಣ ಸಾಧನವಾಗಿದೆ. ಇವೆರಡು ಪ್ರತ್ಯೇಕ ವಿಧಾನಗಳ ಮೂಲಕ ಚಂದ್ರನ ಮೇಲೆ ಇರತಕ್ಕಂತ ಧಾತುಗಳ ಸಂಯೋಜನೆಯನ್ನು ಕುರಿತು ಅಧ್ಯಯನವನ್ನ ಮಾಡ್ತವೆ. ಇನ್ನು ರೋವರ್ ಅಂದ್ರೆ ಏನು? ಪ್ರಜ್ಞಾನ್ ರೋವರ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದು ವಿಕ್ರಮ್ ಲ್ಯಾಂಡರ್ ನಿಂದ ಹೊರಗೆ ಬಂತು, ಅಧ್ಯಯನವನ್ನು ಆರಂಭ ಮಾಡ್ತು ಅಂತ ಹೇಳಿದ್ವಿ. ಹಾಗಾದ್ರೆ ರೋವರ್ ಅಂದ್ರೆ ಏನು? ರೋವರ್ ಅನ್ನುವಂಥದ್ದು ಒಂದು ಸಣ್ಣ ಮೊಬೈಲ್ ರೋಬೋಟ್ ಆಗಿದ್ದು, ಅಂದ್ರೆ ಸಂಚಾರಿ ರೋಬೋಟ್ ಆಗಿದ್ದು, ಬಾಹ್ಯಾಕಾಶದ ಕೇಂದ್ರಗಳ ಮೇಲೆ ಅಧ್ಯಯನಕ್ಕಾಗಿ ಉಪಗ್ರಹದ ಮೂಲಕ ಇವುಗಳನ್ನು ಕಳಿಸ್ತಾರೆ. ಜೊತೆಗೆ ಇವೇನ್ ಮಾಡ್ತವೆ ಅಂದ್ರೆ ತಾಪಮಾನ ಆಗಿರ್ಬೋದು, ಕಲ್ಲು ಮತ್ತು ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳುವ ಮೂಲಕ ಗ್ರಹದ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ತಾ ಹೋಗ್ತವೆ. ಇದು ರೋವರ್ ಅಂದ್ರೆ. ಇದೊಂದು ಸಣ್ಣ ಮೊಬೈಲ್ ರೋಬೋಟ್. ಇದು ರೋವರ್ ಅನ್ನುವಂಥದ್ದು ಒಂದು ಸಣ್ಣ ಮೊಬೈಲ್ ರೋಬೋಟ್. ಇದು ಗ್ರಹಗಳಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಿದ ನಂತರ ಆ ಮಾಹಿತಿಯನ್ನ ಭೂಮಿಗೆ ಕಳುಹಿಸುವಂತ ಕೆಲಸವನ್ನ ರೋವರ್ಗಳು ಮಾಡ್ತಾ ಹೋಗ್ತವೆ. ಚಂದ್ರಯಾನ 3ರಲ್ಲಿ ಇಸ್ರೋ ಸಂಸ್ಥೆಯು ವಿಕ್ರಮ್ ಲ್ಯಾಂಡರ್ ಅನ್ನ ಜೊತೆಗೆ ಪ್ರಜ್ಞಾನ್ ಅನ್ನುವಂಥ ರೋವರ್ ಅನ್ನ ಕಳುಹಿಸಿತ್ತು. ಇದು ನಮಗೆ ನೆನಪಿರಬೇಕು. ಲ್ಯಾಂಡರ್ನ ಹೆಸರು ವಿಕ್ರಮ್ ಆದರೆ ರೋವರ್ನ ಹೆಸರು ಏನಾಗಿತ್ತು ಅಂದ್ರೆ ಪ್ರಜ್ಞಾನ್ ಅನ್ನುವಂಥದ್ದು. ಇನ್ನು ಪ್ರಜ್ಞಾನ್ ರೋವರ್ನ ಚಕ್ರಗಳಿಂದ ಚಂದ್ರನ ಮೇಲೆ ಮೂಡಿದ ಅಶೋಕ ಸ್ತಂಭ ಮತ್ತು ಇಸ್ರೋದ ಲಾಂಛನದ ಅಚ್ಚುಗಳು. ಪ್ರಜ್ಞಾನ್ ರೋವರ್ನಲ್ಲಿ 26 kg ತೂಕದ 6 ಚಕ್ರಗಳು ಇದ್ದಾವೆ. ಹಿಂದಿನ 2 ಚಕ್ರಗಳು ಅಶೋಕ ಸ್ತಂಭ ಮತ್ತು ಇಸ್ರೋದ ಲಾಂಛನದ ಅಚ್ಚನ್ನ ಹೊಂದಿದವೆ. ರೋವರ್ ಚಂದ್ರನ ಮೇಲೆ ಇಳಿದ ತಕ್ಷಣ ಅದರ ಚಕ್ರಗಳು ಚಂದ್ರನ ಮೇಲೆ ಅಶೋಕ ಸ್ತಂಭ ಮತ್ತು ಇಸ್ರೋದ ಲಾಂಛನದ ಅಚ್ಚನ್ನ ಮೂಡಿಸಿವೆ. ಚಂದ್ರನ ವಾತಾವರಣದಲ್ಲಿ ಮಾರುತಗಳು ಬೀಸದಿರುವ ಕಾರಣ ಚಂದ್ರನ ಮೇಲೆ ಮೂಡಿರುವಂತಹ ಭಾರತದ ರಾಷ್ಟ್ರ ಲಾಂಛನ ಹಾಗೂ ಇಸ್ರೋದ ಗುರುತುಗಳು ಶಾಶ್ವತವಾಗಿ ಇರಲಿವೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಚಂದ್ರನ ಸುತ್ತ ಸುತ್ತುತ್ತಿರುವ ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ನೌಕೆಯು ಬೇರ್ಪಟ್ಟ ಬಳಿಕ ಕ್ಯಾಮೆರಾ ಏನ್ ಮಾಡುತ್ತೆ ಅಂದ್ರೆ ಆಗಸ್ಟ್ 17ರಂದು ಚಂದ್ರನ 3 ಫೋಟೋಗಳನ್ನ ಸೆರೆ ಹಿಡಿದಿದೆ. ಅವುಗಳಲ್ಲಿ ಚಂದ್ರನ ಮೇಲ್ಮೈನ 3 ಜಾಗಗಳನ್ನ ಫೇಬ್ರಿ, ಗಿಯೋಡಾರ್ನೋ ಬ್ರೂನೋ ಹಾಗೂ ಹರ್ಕೆಬಿಜೆ ಅಂತ ಇಸ್ರೋ ಗುರುತಿಸಿದೆ. ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ನೌಕೆಯು ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ಬಿಡುಗಡೆ ಆದ ನಂತರ ವಿಕ್ರಮ್ ಲ್ಯಾಂಡರ್ನಲ್ಲಿ ಇರತಕ್ಕಂಥ ಕ್ಯಾಮೆರಾಗಳು ಏನ್ ಮಾಡ್ತವೆ ಅಂದ್ರೆ ಆಗಸ್ಟ್ 17ಕ್ಕೆ ಚಂದ್ರನ 3 ಫೋಟೋಗಳನ್ನ ಸೆರೆ ಹಿಡಿತವೆ. ಈ 3 ಫೋಟೋಗಳಲ್ಲಿ ಇಸ್ರೋ ಏನ್ ಮಾಡುತ್ತೆ ಅಂದ್ರೆ 3 ಜಾಗಗಳನ್ನ ಗುರುತಿಸುತ್ತೆ. ಮೊದಲನೇದು ಫೇಬ್ರಿ ಅನ್ನುವಂಥದ್ದು, ಎರಡನೇದು ಗಿಯೋಡಾರ್ನೋ ಬ್ರೂನೋ ಅನ್ನುವಂಥದ್ದು, ಮೂರನೇದು ಹರ್ಕೆಬಿಜೆ ಅನ್ನುವಂಥ ಚಂದ್ರನ ಮೇಲೆ ಈ 3 ಸ್ಥಳಗಳನ್ನ ಇಸ್ರೋ ಹೆಸರಿಸಿದೆ. ಇನ್ನು ಚಂದ್ರನ ದಕ್ಷಿಣ ಭಾಗದಲ್ಲಿ ಗಂಧಕವನ್ನ ಪತ್ತೆ ಹಚ್ಚಿದ ರೋವರ್. ಪ್ರಜ್ಞಾನ್ ರೋವರ್ ಏನಾಗಿದೆ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿದು ಸಂಚಾರವನ್ನು ಆರಂಭ ಮಾಡಿದೆ. ಈ ಸಂದರ್ಭದಲ್ಲಿ ಚಂದ್ರನ ದಕ್ಷಿಣ ಧ್ರುವದ ಮೇಲ್ಮೈನಲ್ಲಿ ಗಂಧಕ ಇರುವುದನ್ನ ಪ್ರಜ್ಞಾನ್ ರೋವರ್ ಪತ್ತೆ ಮಾಡಿದೆ. ಜೊತೆಗೆ ನಿರೀಕ್ಷೆಯಂತೆ ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಕಬ್ಬಿಣ, ಕ್ರೋಮಿಯಂ, ಟೈಟಾನಿಯಂ, ಮ್ಯಾಂಗನೀಸ್, ಸಿಲಿಕಾನ್ ಮತ್ತು ಆಮ್ಲಜನಕದ ಧಾತುಗಳು ಕೂಡ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪತ್ತೆಯಾಗಿವೆ. ಆದರೆ ಜಲಜನಕ ಧಾತುವಿನ ಪತ್ತೆ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಪ್ರಜ್ಞಾನ್ನಲ್ಲಿ ಇರತಕ್ಕಂತಹ ಲಿಬ್ಸ್ ಉಪಕರಣ ಏನು ಮಾಡಿದೆ ಅಂದ್ರೆ ಈ ಧಾತುಗಳನ್ನ ಪತ್ತೆ ಮಾಡಿದೆ. ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಚಂದ್ರನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಧಾತುಗಳನ್ನ ಪತ್ತೆ ಹಚ್ಚಿದ ಉಪಕರಣ ಯಾವುದು? ಪ್ರಜ್ಞಾನ್ ರೋವರ್ನಲ್ಲಿ ಇರ್ತಕ್ಕಂಥ ಈ ಕೆಳಗಿನ ಯಾವ ಉಪಕರಣವು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇರ್ತಕ್ಕಂಥ ಧಾತುಗಳನ್ನ ಪತ್ತೆ ಮಾಡಿದೆ ಅಂತಂದ್ರೆ ಲಿಬ್ಸ್ ಉಪಕರಣ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರಬೇಕು. ಲಿಬ್ಸ್ ಅನ್ನುವಂಥ ಉಪಕರಣ ಏನ್ ಮಾಡುತ್ತೆ ಅಂದ್ರೆ ಈ ಧಾತುಗಳನ್ನ ಪತ್ತೆ ಮಾಡಿದೆ. ಇನ್ನು ಲಿಬ್ಸ್ ಅಂದ್ರೆ ಏನು? ಲಿಬ್ಸ್ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಇದನ್ನ ಕರೀತಾರೆ. ಈ ಉಪಕರಣವನ್ನ ಎಲೆಕ್ಟ್ರೋ ಆಪ್ಟಿಕ್ಸ್ ಸಿಸ್ಟಮ್ ಪ್ರಯೋಗಾಲಯ, ಬೆಂಗಳೂರಿನ ಎಲೆಕ್ಟ್ರೋ ಆಪ್ಟಿಕ್ಸ್ ಸಿಸ್ಟಮ್ ಪ್ರಯೋಗಾಲಯ ಈ ಉಪಕರಣವನ್ನ ಅಭಿವೃದ್ಧಿಪಡಿಸಿತ್ತು. ಇದೇ ಉಪಕರಣ ಏನ್ ಮಾಡುತ್ತೆ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇರ್ತಕ್ಕಂಥ ಧಾತುಗಳನ್ನ ಏನ್ ಮಾಡಿದೆ ಅಂದ್ರೆ ಪತ್ತೆ ಹಚ್ಚಿದೆ. ಚಂದ್ರನ ಮೇಲೆ ಇರ್ತಕ್ಕಂಥ ಧಾತುಗಳನ್ನ ಈ ಲಿಬ್ಸ್ ಅನ್ನುವಂಥ ಉಪಕರಣ ಪತ್ತೆ ಮಾಡಿದೆ. ಇನ್ನು ಜಲಜನಕದ ಸಂಶೋಧನೆಗಾಗಿ ಪ್ರಜ್ಞಾನ್ ರೋವರ್ ಏನ್ ಮಾಡ್ತಾ ಇದೆ ಅಂದ್ರೆ ಸುತ್ತು ಹಾಕ್ತಾ ಇದೆ. ಇನ್ನು ಅಂತರ್ಜಾಲ ಸರ್ಚ್ ಎಂಜಿನ್ ಆಗಿರ್ತಕ್ಕಂಥ ಗೂಗಲ್ ಚಂದ್ರಯಾನ 3ರ ಯಶಸ್ಸನ್ನ ವಿಶೇಷ ಅನಿಮೇಟೆಡ್ ಡೂಡಲ್ ನೊಂದಿಗೆ ಆಚರಣೆ ಮಾಡಿದ್ದು, ಮಿನುಗುವ ಚಿತ್ರದೊಂದಿಗೆ ಬಾಹ್ಯಾಕಾಶದಲ್ಲಿ ಗೂಗಲ್ ಅಕ್ಷರ ತೇಲುವಂತೆ ಚಿತ್ರೀಕರಣ ಮಾಡಿ ಲ್ಯಾಂಡಿಂಗ್ ಮಾಡಿರುವಂತಹ ಇಸ್ರೋದ ಬಾಹ್ಯಾಕಾಶ ನೌಕೆಯನ್ನ ಇದು ತೋರಿಸ್ತಾ ಇತ್ತು. ಹೀಗಾಗಿ ವಿಶ್ವದ ಅತ್ಯಂತ ಪ್ರಭಾವಿ ಸರ್ಚ್ ಎಂಜಿನ್ ಆಗಿರ್ತಕ್ಕಂಥ ಗೂಗಲ್ ಕೂಡ ಚಂದ್ರಯಾನ 3ರ ಯಶಸ್ಸನ್ನ ಸಂಭ್ರಮ ಮಾಡಿದೆ. ಇನ್ನು ಚಂದ್ರಯಾನ 3 ವಿಶ್ವದಲ್ಲೇ ಅಗ್ಗದ ಯೋಜನೆಯಾಗಿದ್ದು, ಭಾರತದ ಇಸ್ರೋ ಸಂಸ್ಥೆ ಈ ಯೋಜನೆಗೆ 615 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದೆ. ಎಷ್ಟು ಕೋಟಿ? 615 ಕೋಟಿ. ಇದುವರೆಗೂ ಬೇರೆ ದೇಶಗಳು ಮಾಡಿರ್ತಕ್ಕಂಥ ವೆಚ್ಚಕ್ಕಿಂತ ಅತಿ ಕಡಿಮೆ ವೆಚ್ಚ ಇದಾಗಿದೆ. ರಷ್ಯಾದ ಲೂನಾ 25 ನೌಕೆಗೆ 1,000ದಿಂದ
1600 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದರೆ, ಚೀನಾದ ಚಂದ್ರಯಾನ ಯೋಜನೆಯಾಗಿರ್ತಕ್ಕಂಥ ಚಾಂಗೆ ನೌಕೆಗೆ 1175 ಕೋಟಿ ರೂಪಾಯಿಗಳನ್ನು ಚೀನಾ ದೇಶ ವೆಚ್ಚ ಮಾಡಿತ್ತು. ಈ ಎಲ್ಲ ಯೋಜನೆಗಳನ್ನು ಗಮನದಲ್ಲಿಟ್ಕೊಂಡು ನೋಡಿದಾಗ ಇಸ್ರೋ ಚಂದ್ರಯಾನ 3ರ ಯೋಜನೆಗೆ ಖರ್ಚು ಮಾಡಿದ್ದು ಕೇವಲ 615 ಕೋಟಿ ರೂಪಾಯಿ ಅನ್ನುವಂಥದ್ದು. ಹೀಗಾಗಿ ವೆಚ್ಚದ ರೀತಿಯಲ್ಲೂ ಕೂಡ ಇದು ವಿಶ್ವದ ಅತ್ಯಂತ ಅಗ್ಗದ ಯೋಜನೆ ಅಂತಾನೆ ಹೇಳ್ಬೋದು. ಇನ್ನು ತಮಿಳುನಾಡಿನ ನಾಮಕ್ಕಲ್ ಮಣ್ಣು, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಚಂದ್ರಯಾನ ಯೋಜನೆಗಳ ಪ್ರಾಯೋಗಿಕ ಪರೀಕ್ಷೆಗೆ ತಮಿಳುನಾಡಿನ ನಾಮಕ್ಕಲ್ ಮಣ್ಣನ್ನ ಬಳಕೆ ಮಾಡಲಾಗಿತ್ತು. ತಮಿಳುನಾಡಿನ ನಾಮಕ್ಕಲ್ ಮಣ್ಣು ಚಂದ್ರನ ಮೇಲ್ಮೈ ಮಣ್ಣಿನ ಗುಣಲಕ್ಷಣವನ್ನು ಹೋಲ್ತಾ ಇತ್ತು. ಹೀಗಾಗಿ ಈ ಮಣ್ಣನ್ನ ಚಂದ್ರಯಾನ 3ರ ಯೋಜನೆಯ ಸಾಫ್ಟ್ ಲ್ಯಾಂಡಿಂಗ್ ನಂತ ಪ್ರಾಯೋಗಿಕ ಪರೀಕ್ಷೆಗಳಿಗೆ ಬಳಸಿಕೊಳ್ಳಲಾಗಿದ್ದು, 2012ರಿಂದ ಇಲ್ಲಿಯವರೆಗೆ 3 ಬಾರಿ ಇದೇ ಮಣ್ಣನ್ನ ಬಳಕೆ ಮಾಡಲಾಗಿದೆ. ಇದುವರೆಗೂ ಸುಮಾರು 50 ಟನ್ ಮಣ್ಣನ್ನು ಇಸ್ರೋ ಸಂಸ್ಥೆಗೆ ಪೂರೈಕೆ ಮಾಡಲಾಗಿದೆ. ತಮಿಳುನಾಡಿನ ನಾಮಕ್ಕಲ್ ಮಣ್ಣು ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಇದು ನಾಮಕ್ಕಲ್ ಮಣ್ಣು ತಮಿಳುನಾಡಿನಲ್ಲಿ ಸಿಗುತ್ತೆ. ಇನ್ನು ಚಂದ್ರಯಾನ 1ರ ಸಂಕ್ಷಿಪ್ತ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇದುವರೆಗೂ ಒಟ್ಟು 3 ಚಂದ್ರಯಾನ ಯೋಜನೆ ಆಗಿದೆ. ಮೊದಲ ಚಂದ್ರಯಾನದ ಬಗ್ಗೆ ನೋಡ್ತಾ ಹೋಗೋಣ. ಭಾರತದ ಮೊದಲ ಚಂದ್ರಯಾನ ಯೋಜನೆ ಯಾವುದು ಅಂದರೆ ಚಂದ್ರಯಾನ 1. ಇದನ್ನ 22 ಅಕ್ಟೋಬರ್ 2008ರಂದು PSLV C-11 ರಾಕೆಟ್ ಮೂಲಕ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಗಿತ್ತು. ನವೆಂಬರ್ 8ಕ್ಕೆ ಚಂದ್ರನ ಕಕ್ಷೆ ತಲುಪಿ ನವೆಂಬರ್ 14ರಂದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಪರಿಭ್ರಮಣವನ್ನು ನಡೆಸುತ್ತೆ. ಈ ಕಕ್ಷೆಗೆ ನೌಕೆಯನ್ನು ಕಳುಹಿಸಿದ 5ನೇ ದೇಶ ಅನ್ನುವಂಥ ಹೆಮ್ಮೆಗೆ ಭಾರತ ಪಾತ್ರವಾಗಿತ್ತು. ಈ ಯೋಜನೆಗೆ 386 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿತ್ತು. ಚಂದ್ರಯಾನ ಯೋಜನೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಎಷ್ಟು? 386 ಕೋಟಿ. ಚಂದ್ರಯಾನ 3ಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣ ಎಷ್ಟು? 615 ಕೋಟಿ. ಮೊದಲನೇ ಚಂದ್ರಯಾನ ಯೋಜನೆಗೆ 386 ಕೋಟಿ ಹಣ ಖರ್ಚು ಮಾಡಿದರೆ, 3ನೇ ಚಂದ್ರಯಾನ ಯೋಜನೆಗೆ ಎಷ್ಟು ಹಣ ಖರ್ಚು ಮಾಡಲಾಗಿದೆ ಅಂದ್ರೆ 615 ಕೋಟಿ ರೂಪಾಯಿಯನ್ನ. ಇದು ಚಂದ್ರಯಾನ 1ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಇನ್ನು ಚಂದ್ರಯಾನ 2ರ ಬಗ್ಗೆ ನೋಡ್ತಾ ಹೋಗೋಣ. 22 ಜುಲೈ 2019ರಂದು ಇದನ್ನ ಉಡಾವಣೆ ಮಾಡಲಾಗಿತ್ತು. ಸುಧಾರಿತ LVM-3 M1 ರಾಕೆಟ್ ಮೂಲಕ 22 ಜುಲೈ 2019ರಂದು ಈ ಯೋಜನೆ ಉಡಾವಣೆಗೊಂಡಿತ್ತು. ಇನ್ನು 20 ಆಗಸ್ಟ್ 2019ರಂದು ಚಂದ್ರನ ಕಕ್ಷೆಯನ್ನು ತಲುಪಿದ ನೌಕೆಯು ಲ್ಯಾಂಡರ್ ವಿಕ್ರಮನ್ನ ಬೇರ್ಪಡಿಸಿತ್ತು. 6 ಸೆಪ್ಟೆಂಬರ್ 2019ರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡರ್ ವಿಕ್ರಮ್ ಗಡಸಾಗಿ ಇಳಿದ ಕಾರಣ ಅದರಲ್ಲಿದ್ದ ರೋವರ್ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಲ್ಯಾಂಡರ್ ಮತ್ತು ರೋವರ್ನಲ್ಲಿ ಇರ್ತಕ್ಕಂಥ ಕ್ಯಾಮೆರಾಗಳು ತಾವು ಇದ್ದಲ್ಲಿಂದ ಉಪಯುಕ್ತ ಮಾಹಿತಿಯನ್ನು ರವಾನಿಸಿದ್ವು. ಚಂದ್ರಯಾನ 2 ಫೇಲ್ ಆಗಿತ್ತು. ಆದರೂ ಕೂಡ ಅಲ್ಲಿರ್ತಕ್ಕಂಥ ಲ್ಯಾಂಡರ್ನಲ್ಲಿರ್ತಕ್ಕಂಥ ಮತ್ತು ರೋವರ್ನಲ್ಲಿರ್ತಕ್ಕಂಥ ಕ್ಯಾಮೆರಾಗಳು ತಾವು ಇದ್ದ ಸ್ಥಳದಿಂದಲೇ ಉಪಯುಕ್ತ ಮಾಹಿತಿಯನ್ನು ರವಾನೆ ಮಾಡಿದ್ವು. ಇನ್ನು ಚಂದ್ರಯಾನ 2ರ ಯೋಜನೆಗೆ ಇಸ್ರೋ 978 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿತ್ತು. ಇದಿಷ್ಟು ಚಂದ್ರಯಾನ 2ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ಇನ್ನು ಭಾರತ ಮತ್ತು ಜಪಾನ್ ಸಹಯೋಗದೊಂದಿಗೆ ಚಂದ್ರಯಾನ 4ರ ಯೋಜನೆ ಲುಪೆಕ್ಸ್ ಅನ್ನುವಂಥದ್ದು. ಈಗ ಏನಾಗಿದೆ ಅಂತಂದ್ರೆ ಚಂದ್ರಯಾನ 2 ಯಶಸ್ವಿ ಆಯ್ತಲ್ಲ, ಹೀಗಾಗಿ ಭಾರತ ಮತ್ತು ಜಪಾನ್ ದೇಶಗಳು ಸೇರ್ಕೊಂಡು ಜಾಕ್ಸಾ ಅನ್ನುವಂಥದ್ದು ಜಪಾನ್ ದೇಶದ ಬಾಹ್ಯಾಕಾಶ ಸಂಸ್ಥೆ, ಜಪಾನ್ನ ಜಾಕ್ಸಾ ಮತ್ತು ಭಾರತದ ಇಸ್ರೋ ಸೇರ್ಕೊಂಡು 2ರ ಸಹಯೋಗದಲ್ಲಿ ಚಂದ್ರಯಾನ 4ರ ಯೋಜನೆಯನ್ನ ಹಮ್ಮಿಕೊಳ್ಳಿಕ್ಕೆ ತಯಾರಿ ನಡೆಸಿದ್ದಾವೆ. ಈ ಯೋಜನೆಗೆ ಲುಪೆಕ್ಸ್ ಅನ್ನುವಂಥ ಹೆಸರನ್ನು ಇಡಲಾಗಿದೆ. ಲುಪೆಕ್ಸ್ ಅನ್ನುವಂಥದ್ದು ಈ ಯೋಜನೆಯ ಹೆಸರು. ಇಸ್ರೋ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಜೊತೆಗೂಡಿ ಚಂದ್ರಯಾನ 4ರ ಯೋಜನೆಯನ್ನ ಕೈಗೊಳ್ಳಿದ್ದು, ಈ ಯೋಜನೆಗೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ಹೆಸರಿಡಲಾಗಿದೆ. ಚಂದ್ರಯಾನ 4ರ ಯೋಜನೆಗೆ ಏನಂತ ಹೆಸರಿಡಲಾಗಿದೆ? ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ಹೆಸರಿಡಲಾಗಿದೆ. ಅಂದ್ರೆ ಲುಪೆಕ್ಸ್ ಅನ್ನುವಂಥದ್ದು ಇದರ ಹೆಸರು. ಈ ಯೋಜನೆಗೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂದ್ರೆ ಲುಪೆಕ್ಸ್ ಅಂತ ಹೆಸರಿಡಲಾಗಿದ್ದು, ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಚಂದ್ರನ ಅಂಗಳದಲ್ಲಿ ನೀರು ಇದೆಯೇ ಇಲ್ವೇ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದು. ಚಂದ್ರನ ಅಂಗಳದಲ್ಲಿ ನೀರು ಇದೆಯೇ ಇಲ್ವೋ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದು ಚಂದ್ರಯಾನ 4ರ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. 2020ರಲ್ಲಿ ಚಂದ್ರಯಾನ 4 ಉಡಾವಣೆಯಾಗುವಂತ ಸಾಧ್ಯತೆಗಳು ಇದಾವೆ. ಚಂದ್ರಯಾನ 4 ಯಾವ ದೇಶದೊಂದಿಗೆ ಭಾರತ ಸಹಯೋಗವಾಗಿ ಮಾಡಲಿದೆ ಆ ಯೋಜನೆಯನ್ನ ಅಂತಂದ್ರೆ ಜಪಾನ್ ದೇಶದ ಸಹಯೋಗದೊಂದಿಗೆ ಈ ಚಂದ್ರಯಾನ 4ಕ್ಕೆ ಲುಪೆಕ್ಸ್ ಅಂತ ಹೆಸರಿಡಲಾಗಿದೆ. ಲುಪೆಕ್ಸ್ ಅಂದ್ರೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ಇನ್ನು ಇಸ್ರೋ ಸಂಸ್ಥೆಯು ಚಂದ್ರನ ದಕ್ಷಿಣ ಅಂಗಳದಲ್ಲಿ ಲ್ಯಾಂಡರ್ ಅನ್ನ ಯಶಸ್ವಿಯಾಗಿ ಇಳಿಸಿದ್ರಿಂದ ಪ್ರೇರಣೆಗೊಂಡ ಜಪಾನ್ ದೇಶವು ಚಂದ್ರಯಾನ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದ್ದು, ಈ ಯೋಜನೆಗೆ ಮೂನ್ ಸ್ನೇಪರ್ ಅಂತ ಹೆಸರಿಡಲಾಗಿದೆ. ಮೂನ್ ಸ್ನೇಪರ್ ಅನ್ನುವಂಥ ಹೆಸರನ್ನು ಕೂಡ ಇಡಲಾಗಿದೆ. ಯಾಕಂದ್ರೆ ಇಸ್ರೋ ಸಂಸ್ಥೆ ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ಚಂದ್ರನ ದಕ್ಷಿಣದ ಅಂಗಳದಲ್ಲಿ ಲ್ಯಾಂಡರ್ ಅನ್ನ ಯಶಸ್ವಿಯಾಗಿ ಇಳಿಸಿದ್ರಿಂದಾಗಿ ಇದರಿಂದ ಪ್ರೇರೇಪಿತಗೊಂಡಿರ್ತಕ್ಕಂಥ ಜಪಾನ್ ದೇಶ ಚಂದ್ರಯಾನ ಕಾರ್ಯಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದು, ಈ ಯೋಜನೆಗೆ ಮೂನ್ ಸ್ನೇಪರ್ ಅಂತ ಅದು ಹೆಸರನ್ನ ಇಟ್ಟಿದೆ. ಜಪಾನ್ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ಏನ್ ಮಾಡುತ್ತೆ ಅಂದ್ರೆ ಈ ಯೋಜನೆಯು ವಿಶ್ವದ ಉಗಮವನ್ನ ಅಧ್ಯಯನ ಮಾಡಲಿಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಎಕ್ಸ್ರೇ ಕಿರಣಗಳನ್ನ ಸೆರೆ ಹಿಡಿಯಬಲ್ಲ ಉಪಗ್ರಹವನ್ನು ಹೊಂದಿದ್ದು, ಈ ಲ್ಯಾಂಡರ್ 4ರಿಂದ
6 ತಿಂಗಳಲ್ಲಿ ಚಂದ್ರನ ಅಂಗಳವನ್ನ ತಲುಪಲಿದೆ. ಈ ಮೂನ್ ಸ್ನೇಪರ್ ಅನ್ನುವಂಥ ಯೋಜನೆ ಏನಿದೆಯಲ್ಲ, ಈ ಮೂಲಕ ಜಪಾನ್ ಏನ್ ಮಾಡುತ್ತೆ ಅಂದ್ರೆ ವಿಶ್ವದ ಉಗಮವನ್ನ ಅಧ್ಯಯನ ಮಾಡಲಿಕ್ಕೆ ನಿರ್ಮಿಸಲಾಗಿರ್ತಕ್ಕಂಥ ಎಕ್ಸ್ರೇ ಕಿರಣಗಳನ್ನ ಸೆರೆ ಹಿಡಿಯಬಲ್ಲ ಉಪಗ್ರಹವನ್ನ ಹೊಂದಿದೆ. ಈ ಲ್ಯಾಂಡರ್ ಮುಂದಿನ 4 ರಿಂದ 6 ತಿಂಗಳಲ್ಲಿ ಚಂದ್ರನ ಅಂಗಳವನ್ನ ತಲುಪಲಿದೆ. ಇನ್ನು ಚಂದ್ರನ ಅಧ್ಯಯನ ನಡೆಸಿದ ಇತರ ದೇಶದ ನೌಕೆಗಳು ಯಾವುವು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಚಾಂಗೆ 5 ಅನ್ನುವಂಥದ್ದು ಇದು ಚೀನಾದ ಚಾಂಗೆ ಸರಣಿಯ ಚಾಂಗೆ 5 ಲ್ಯಾಂಡರ್ 2020 ಡಿಸೆಂಬರ್ನಲ್ಲಿ ಚಂದ್ರನ ಉತ್ತರ ಧ್ರುವಕ್ಕೆ ಸಮೀಪವಿರತಕ್ಕಂಥ ಸ್ಥಳದಲ್ಲಿ ಇಳಿಯಿತು. ಚಂದ್ರನ ಉತ್ತರ ಧ್ರುವದತ್ತ ಸಾಫ್ಟ್ ಲ್ಯಾಂಡ್ ಆದ ನೌಕೆ ಇದಾಗಿದ್ದು, ಈ ಕಾರ್ಯಾಚರಣೆಯ ಮೂಲಕ ಚಂದ್ರನ ಮೇಲ್ಮೈನ ಮಾದರಿಗಳನ್ನು ಇದು ಸಂಗ್ರಹ ಮಾಡಿದೆ. ಚಾಂಗೆ 5 ಅನ್ನುವಂಥದ್ದು ಚಂದ್ರನ ಉತ್ತರ ಧ್ರುವದಲ್ಲಿ ಇಳಿದಿರ್ತಕ್ಕಂಥ ನೌಕೆ. ಇನ್ನು ಸರ್ವೇಯರ್ 7 ಅನ್ನುವಂಥದ್ದು ಚಂದ್ರನ ದಕ್ಷಿಣ ಧ್ರುವದ ಸಮೀಪದಲ್ಲಿ ಇಳಿದ ಏಕೈಕ ನೌಕೆ ಇದಾಗಿದ್ದು, ಚಂದ್ರನಲ್ಲಿಗೆ ಮಾನವರನ್ನು ಕಳುಹಿಸುವ ಸಲುವಾಗಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾಗಿರ್ತಕ್ಕಂಥ ನಾಸಾ 1968ರಲ್ಲಿ ಕಳುಹಿಸಿದ 7 ಲ್ಯಾಂಡರ್ಗಳಲ್ಲಿ ಇದು ಕೊನೆಯ ಲ್ಯಾಂಡರ್ ಆಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಚಂದ್ರನ ಮೇಲ್ಮೈನ ರಚನೆ, ಕಲ್ಲಿನ ರಚನೆ, ಗುಳಿತೋಡಿ ಒಳಗಿನ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿತ್ತು. ಸರ್ವೇಯರ್ 7 ಅನ್ನುವಂಥದ್ದು ನಾಸಾ ಕಳುಹಿಸಿರ್ತಕ್ಕಂಥ ನೌಕೆ ಇದು. ಇನ್ನು ಚಾಂಗೆ 5 ಅನ್ನುವಂಥದ್ದು ಚೀನಾದ ನೌಕೆ. ಇದು ಚಂದ್ರನ ಉತ್ತರ ಧ್ರುವದಲ್ಲಿ ಇಳಿದಿರ್ತಕ್ಕಂಥ ನೌಕೆ. ಇದು ಸರ್ವೇಯರ್ 7 ಅನ್ನುವಂಥದ್ದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಿರ್ತಕ್ಕಂಥ, ದಕ್ಷಿಣ ಧ್ರುವದ ಸಮೀಪದಲ್ಲಿ ಇಳಿದಿರ್ತಕ್ಕಂಥ ಏಕೈಕ ನೌಕೆ. ಇನ್ನು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಅಪೋಲೋ 11 ಅನ್ನುವಂಥ ನೌಕೆಯು ಗಗನಯಾನಿಗಳಾಗಿರ್ತಕ್ಕಂಥ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುಜ್ ಆಲ್ಡ್ರಿನ್ ರವರನ್ನ 1969ರ ಜುಲೈ 20ರಂದು ಚಂದ್ರನ ಅಂಗಳಕ್ಕೆ ಇಳಿಸಿತ್ತು. ಹೀಗಾಗಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುಜ್ ಆಲ್ಡ್ರಿನ್ ಅನ್ನುವಂಥವರು 1969ರ ಜುಲೈ 20ರಂದು. ಇನ್ನು ಈ ಕಾರ್ಯಾಚರಣೆ ಮೂಲಕ ಗಗನಯಾನಿಗಳು ಚಂದ್ರನ ಮೇಲ್ಮೈ ಮಾದರಿಗಳನ್ನ ಭೂಮಿಗೆ ತಗೊಂಡು ಬಂದಿದ್ರು. ಇನ್ನು ವಿಫಲಗೊಂಡ ರಷ್ಯಾದ ಚಂದ್ರಯಾನ ನೌಕೆಯಾಗಿರ್ತಕ್ಕಂಥ ಲೂನಾ 25 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡ್ ಮಾಡಲು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆಯಾಗಿರ್ತಕ್ಕಂಥ ರೋಸ್ಕೋಸ್ಮೋಸ್ ಅನ್ನುವಂಥದ್ದು 2023ರ ಆಗಸ್ಟ್ 11ರಂದು ಸುಯೆಜ್ 2.1 ರಾಕೆಟ್ ಮೂಲಕ ಲೂನಾ 25 ಅನ್ನುವಂಥ ನೌಕೆಯನ್ನು ಉಡಾವಣೆ ಮಾಡಿತ್ತು. ಯಾವ ರಾಕೆಟ್ ಮೂಲಕ? ಸುಯೆಜ್ 2.1 ಅನ್ನುವಂಥ ರಾಕೆಟ್ ಮೂಲಕ ಲೂನಾ 25 ಅನ್ನುವಂಥ ನೌಕೆಯನ್ನು ಉಡಾವಣೆ ಮಾಡಲಾಗಿತ್ತು. ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ರೋಸ್ಕೋಸ್ಮೋಸ್ ಅನ್ನುವಂಥದ್ದು. ಇದು ಏನ್ ಮಾಡಿತ್ತು ಅಂತಂದ್ರೆ ಸುಯೆಜ್ 2.1 ಅನ್ನುವಂಥ ರಾಕೆಟ್ ಮೂಲಕ ಲೂನಾ 25 ಅನ್ನುವಂಥ ನೌಕೆಯನ್ನು ಉಡಾವಣೆ ಮಾಡಿತ್ತು. 500 kg ತೂಕದ ಲೂನಾ 25 ನೌಕೆಯು 1 ವರ್ಷ ಕಾಲ ಚಂದ್ರನ ಅಂಗಳದಲ್ಲಿದ್ದು ಚಂದ್ರನಲ್ಲಿರ್ತಕ್ಕಂಥ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸುವಂಥ ಉದ್ದೇಶವನ್ನು ಹೊಂದಿತ್ತು. ಇದು ರಷ್ಯಾ 47 ವರ್ಷಗಳ ನಂತರ ಚಂದ್ರನ ಹತ್ತಿರ ಕಳುಹಿಸಿದ ಮೊದಲ ನೌಕೆಯಾಗಿತ್ತು. ಲೂನಾ 25 ನೌಕೆಯು 19 ಆಗಸ್ಟ್ 2023ರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡ್ ಆಗುವ ಕೆಲವೇ ಗಂಟೆಗಳ ಮೊದಲು ಸಂಪರ್ಕವನ್ನು ಕಳ್ಕೊಂಡಿತ್ತು. ನಂತರ ಚಂದ್ರನ ಮೇಲ್ಮೈಗೆ ಅಪ್ಪಳಿಸಿ ಅದು ಪತನಗೊಂಡಿತ್ತು. ಹೀಗಾಗಿ ಲೂನಾ 25 ಅನ್ನುವಂಥ ನೌಕೆ ಪತನಗೊಂಡಿತ್ತು. ಲೂನಾ 25 ಚಂದ್ರಯಾನ ಯೋಜನೆಯ ವೆಚ್ಚ ಎಷ್ಟಾಗಿತ್ತು ಅಂದ್ರೆ 1652 ಕೋಟಿ ರಷ್ಯಾ ದೇಶ ಕಳಿಸಿತ್ತು. ಆದರೆ ಈ ಯೋಜನೆ ವಿಫಲ ಆಗಿದೆ. ಚಂದ್ರಯಾನ 3 ಯಶಸ್ವಿಯಾದ ನಂತರ ಆದಿತ್ಯ L1 ಯೋಜನೆಯನ್ನು ಕೂಡ ಇಸ್ರೋ ಕೈಗೆತ್ತಿಕೊಂಡಿದೆ. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಚಂದ್ರಯಾನ 3 ಯೋಜನೆಯನ್ನು ಯಶಸ್ವಿಯಾಗಿ ಪೂರೈಸಿದ ಬೆನ್ನಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾಗಿರ್ತಕ್ಕಂಥ ಸೌರ ಅಧ್ಯಯನ ಕೈಗೊಳ್ಳತಕ್ಕಂಥ ಆದಿತ್ಯ L1 ಯೋಜನೆಯನ್ನು ಕೈಗೊಂಡಿದೆ. 2 ಸೆಪ್ಟೆಂಬರ್ 2023ರಂದು ಬೆಳಗ್ಗೆ 11:30 ವೇಳೆಗೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ PSLV C-57 ರಾಕೆಟ್ ಆದಿತ್ಯ L1 ವ್ಯೋಮ ನೌಕೆಯನ್ನು ಬರೋಬ್ಬರಿ 63 ನಿಮಿಷಗಳ ಬಳಿಕ ನೌಕೆಯನ್ನು ನಿಗದಿತ ಕಕ್ಷೆಗೆ ಮುಟ್ಟಿಸಿದೆ. ಇದು ರಾಕೆಟ್ ಇತಿಹಾಸದಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಯಾನವಾಗಿದೆ. ಉಡಾವಣೆಯಾದ 125 ದಿನಗಳ ನಂತರ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಲಾಂಗ್ ರೇಂಜ್ ಪಾಯಿಂಟ್ಗೆ ನೌಕೆ ಸೇರಲಿದೆ. ಈ ಮೂಲಕ ಸೂರ್ಯನಲ್ಲಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಅತ್ಯಂತ ಹತ್ತಿರದಿಂದ ಗಮನಿಸಲು ಇದೇ ಮೊದಲ ಬಾರಿಗೆ ಬಾಹ್ಯಾಕಾಶ ಆಧಾರಿತ ಭಾರತೀಯ ಪ್ರಯೋಗಾಲಯವನ್ನ ಕಳಿಸ್ತಾ ಇರತಕ್ಕಂಥದ್ದು ವಿಶೇಷವಾಗಿರುವಂತದ್ದು. ಇನ್ನು ಆದಿತ್ಯ L1 ಯೋಜನೆಯ ವೆಚ್ಚ ಎಷ್ಟು ಅಂದ್ರೆ 380 ಕೋಟಿ ರೂಪಾಯಿಗಳು. ಸೂರ್ಯನಲ್ಲಿ 71% ಜಲಜನಕವಿದ್ದು ಜಲಜನಕವು ಜಲಜನಕದೊಂದಿಗೆ ಸಮ್ಮಿಳನ ಹೊಂದಿ ಹೀಲಿಯಂ ಮತ್ತು ಶಾಖ ಶಕ್ತಿಯಾಗಿ ಬಿಡುಗಡೆಯಾಗುತ್ತೆ. ಇಂಥ ಕ್ರಿಯೆಯನ್ನ ಬೈಜಿಕ ಸಮ್ಮಿಳನ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಆದಿತ್ಯ L1 ಯೋಜನೆಯನ್ನ ಮುನ್ನಡೆಸಿದ ಮಹಿಳಾ ವಿಜ್ಞಾನಿ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು ಅಂದ್ರೆ ನಿಗರ್ ಶಾಜಿ ಅನ್ನುವಂಥವರು. ಆದಿತ್ಯ L1 ಯೋಜನೆಯನ್ನ ಮುನ್ನಡೆಸಿದ ಮಹಿಳಾ ವಿಜ್ಞಾನಿ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ನಿಗರ್ ಶಾಜಿ. ಭಾರತದ ಮಿಸೈಲ್ ವುಮೆನ್ ಅಂತ ಯಾರನ್ನ ಕರೀತಾರೆ ಅಂದ್ರೆ ಟೆಸ್ಸಿ ಥಾಮಸ್ ಅವರನ್ನ ಕರೀತಾರೆ. ಹಾಗಾದ್ರೆ ಭಾರತದ ಮಿಸೈಲ್ ಮ್ಯಾನ್ ಯಾರು? ಭಾರತದ ಮಿಸೈಲ್ ವುಮೆನ್ ಅಂತ ಟೆಸ್ಸಿ ಥಾಮಸ್ ಅವರನ್ನ ಕರೆದ್ರೆ ಭಾರತದ ಮಿಸೈಲ್ ಮ್ಯಾನ್ ಯಾರು? ಇದನ್ನು ನೀವು ಕಮೆಂಟ್ ಮಾಡಬೇಕು.
ಇನ್ನು ಇಸ್ರೋದ ಉಡಾವಣೆಯ ಧ್ವನಿ ನೀಡ್ತಾ ಇರತಕ್ಕಂಥ ವಾಲಾರ್ಮತಿ ಅನ್ನುವಂಥವ್ರು 2 ಸೆಪ್ಟೆಂಬರ್ 2023ರಂದು ಚೆನ್ನೈನಲ್ಲಿ ಹೃದಯಾಘಾತದಿಂದ ನಿಧನರಾಗ್ತಾರೆ. ಸ್ವದೇಶಿ ನಿರ್ಮಿತ ರೆಡಾರ್ ಇಮೇಜಿಂಗ್ನ ಉಪಗ್ರಹವಾದ ರಿಸೆಟ್ 1ರ ಯೋಜನಾ ನಿರ್ದೇಶಕರಾಗಿ ವಾಲಾರ್ಮತಿಯವರು ಕಾರ್ಯವನ್ನು ನಿರ್ವಹಿಸಿದರು. ಇವರು ತಮಿಳುನಾಡು ಸರ್ಕಾರವು 2015ರಲ್ಲಿ ಸ್ಥಾಪಿಸಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಮೊದಲ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ವಾಲಾರ್ಮತಿಯವರು ಏನ್ ಮಾಡ್ತಾ ಇದ್ರು ಅಂದ್ರೆ ಇಸ್ರೋದ ಉಡಾವಣೆಯ ಧ್ವನಿಯನ್ನ ನೀಡ್ತಾ ಇದ್ರು. ವಾಲಾರ್ಮತಿಯವರು 2023ರಲ್ಲಿ ಆಗಿರ್ತಕ್ಕಂಥ ಚಂದ್ರಯಾನ 3ರ ಯೋಜನೆಗೆ ನೀಡಿರ್ತಕ್ಕಂಥ ಧ್ವನಿ ಕೊನೆಯ ಧ್ವನಿ ಅನ್ನುವಂಥದ್ದು. ಚಂದ್ರಯಾನ 3 ಯೋಜನೆಗೆ ನೀಡಿರ್ತಕ್ಕಂಥದ್ದು ಕೊನೆಯ ಧ್ವನಿ ಅವರದ್ದು. ಸೊ ಇದಿಷ್ಟು ಇವತ್ತಿನ ತರಗತಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿ ಮುಗಿದ ನಂತರ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ನಿಮಗೆ ಲೈವ್ ಅಲ್ಲಿ ಈ ಬಗ್ಗೆ ಪ್ರಶ್ನೋತ್ತರಗಳನ್ನ ಕೇಳ್ತಾ ಹೋಗ್ತೀವಿ. ಈ ಲೈವ್ ಪ್ರಶ್ನೋತ್ತರಗಳ ತರಗತಿ ಯಾವಾಗ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನಿಮ್ಗೆ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಹೀಗಾಗಿ ಯಾರಾದರೂ ನಮ್ಮ ಟೆಲಿಗ್ರಾಮ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ಗೂ ಕೂಡ ನೀವುಗಳು ಜಾಯಿನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಎಲ್ಲಿದೆ ಅಂತಂದ್ರೆ ಮೇಲೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಇವತ್ತಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ತರಗತಿಗೆ ಒಂದು ಲೈಕ್ ಕೊಡಿ. ಹಾಗೆ ತರಗತಿಯ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.